ಆಮೇಲೆ ದಬ್ಬಾಳಿಕೆ. ಪಾಪ ಇವನು ಶಿವಮೂರ್ತಿ ಅಂದ್ಬಿಟ್ಟು ಇವನು ಜಮೀನ್ ಪಾಪ ಬೋರ್ ಹಾಕೊಂಡಿದ್ದ. ನೈಟ್ ನಾಯಿ ಕರ್ಕೊಂಡು ಹೋಗಿ ಬೋರ್ನೆಲ್ಲ ಕಿತ್ತಾಕಿ ಇದಕ್ಕೆ ಉತ್ತರ ಕೊಡೋರು ಯಾರು ಹೇಳ್ರಿ ತಹಸೀಲ್ದಾರ್ರೆ? ನೋಡಿ, ರಾಜಕಾರಣಿಗಳು ಅಧಿಕಾರಿಗಳಿಗೆ ಹೇಳೋದಕ್ಕೆಂದ್ರೆ ಜನಗಳು ನಂಗೆ ಅಧಿಕಾರ ಕೊಟ್ಟರು, ಅದಕ್ಕೆ ನಾನು ನಿಮ್ಗೆ ಹೇಳೋದು. ಇಲ್ಲಪ್ಪ ಒಂದು ನಿಮಿಷ, ನೀವುಗಳು ಮಾತಾಡ್ಬೇಕಾದ್ರೆ ಮಾತಿನಲ್ಲಿ ನಿಗಾ ಇರಲಿ ರೀ. ಆ ಗೋಪಾಲಪುರ ತೆಗಿಬೇಕಾದ್ರೆ ಏನು ಮಾತಾಡಿದ್ರೆ ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನಿಮ್ಮ ಒಬ್ರು ತಹಸೀಲ್ದಾರರು ಹೇಳ್ತಾರೆ, KDB ಮೀಟಿಂಗ್ ಎಲ್ಲ ಆಯ್ತಲ್ಲ, ತಾವಿದ್ರಿ ಅನಾಥ ಶೆಡ್ಗಳನ್ನ ತೆರವುಗೊಳಿಸೋಕ್ಕೆ ಎಲ್ಲ ಅಲ್ಲಿ ಕೂತ್ಕೊಂಡು ಹೇಳೋವಂಥದ್ದು. ಇವರು ರಾಜಕಾರಣಿಗಳನ್ನ ಹೇಳ್ಬಿಡ್ತಾರಪ್ಪ, ನಮಗೆ ಕೊನೆಗೆ ನಮ್ಮ ತಲೆ ಮೇಲೆ ಬರೋದು. ಈ ಮಾತುಗಳನ್ನ ಬಿಟ್ಟು ಕೆಲಸ ಮಾಡೋಕ್ಕೆ ಇಷ್ಟ ಇದ್ರೆ ಇರಿ, ಇಲ್ಲ ಹೋಗಿ. ಯಾಕೆ ರಾಜಕಾರಣಿಗಳು ಹೇಳೋದು ನಿಮಗೆ? ರಾಜಕಾರಣಿಗಳು ಹೇಳ್ದೆ ಬಂದ್ಬಿಟ್ಟೆ ನರಸೀಪುರ ತಹಸೀಲ್ದಾರಾಗಿ. ನಾನು ಹೇಳೋ ಅಂಥದ್ದು, ನಮ್ಗೆ ಅಧಿಕಾರ ಕೊಟ್ಟವ್ರೆ, ನೀವು ಕೇಳಿ ಅಂತ ನಾನು ನಿಮ್ಗೆ ಕೇಳ್ತೀವಿ. ನೀವೇ ಕೆಲಸ ಮಾಡ್ಬಿಟ್ರೆ ನಾನು ಯಾರಿಗೂ ನಾನು ಫೋನೇ ಮಾಡಲ್ವಲ್ಲ, ಜಾಸ್ತಿ ಮಾಡ್ತೀರ ನಾನು ವಿಷಯ ಆದರೂ ಮಾಡ್ತೀನಿ. ನಾನು ಹೇಳೋವಂಥದ್ದು, DC ಅವರಿದ್ದಾರೆ, SP ಅವರಿದ್ದಾರೆ. DC ಅವರೇ, ನೀವು ಜವಾಬ್ದಾರಿ ತಗೊಂಡು ನೀವು ಪ್ರೊಟೆಕ್ಷನ್ ಕೊಟ್ಟು ನಮ್ಮ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು. ಆಮೇಲೆ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿಂದ ಬಂದು ನಮ್ಮದು ಇದೆ ಅಂತ ಡಾಕ್ಯುಮೆಂಟ್ಸ್ ತರ್ಬೋದು. ಫಸ್ಟು ಸರ್ವೆ ಮಾಡಿಸೋಣ, ಕರೆಕ್ಟಾಗಿ ಇಲ್ಲಿನ ಸ್ಥಳೀಯವಾಗಿರುವಂಥವ್ರಿಗೆ, ಬಡವರಿಗೆ ಜಮೀನುಗಳನ್ನ ಕೊಡುವಂಥ ಕೆಲಸವನ್ನ ಮಾಡೋಣ. ಕೆಲವು 4 ಜನ ನೆನೆಸ್ಕೊಳ್ತಾರೆ ನಮ್ಮ, ಇಂಥ ಜಿಲ್ಲಾಧಿಕಾರಿಗಳು, ಇಂಥ SP ಅವರು, ಇಂಥ MP ಅವರು ಮಾಡಿಕೊಟ್ರು ಅಂತ. ನಾವುಗಳೆಲ್ಲ ಇರೋವಂಥದ್ದು ಬಡವರಿಗೆ ಕೆಲಸ ಮಾಡೋಕ್ಕೆ, ನೊಂದೋರ್ ಪರ ನಿಂತ್ಕೊಳ್ಳೋಕ್ಕೆ.